ನಿಮ್ಮ ವಿರುದ್ಧ ತೊಡೆ ತಟ್ಟೋದಕ್ಕೆ ಇಲ್ಲ, ಬರ್ತಕ್ಕಂಥದಕ್ಕೆ ಬರಬೇಡಿ ಅಂತ ಹೇಳೋಕ್ಕಾಗುತ್ತಾ? ರಾಜಕಾರಣದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಯಾರು ಗೆಲ್ಲಬೇಕಾದ್ರೆ ಹೋಗ್ಬೋದು. ಅದರಿಂದ ರಾಹುಲ್ ಗಾಂಧಿಯವರು ಬರ್ತಕ್ಕಂಥದ್ದು ನಮ್ಮ ಸ್ವಾಗತ ಇದೆ. ಅದೇ ನಮ್ಮದೇನು ಅದಕ್ಕೇನು ತಕರಾರಿಲ್ಲ. ಬಂದು ದೊಡ್ಡ ಮಟ್ಟದ ಪ್ರಚಾರ ಮಾಡಿ ಅವ್ರ ಜವಾಬ್ದಾರಿ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಅವ್ರ ಜವಾಬ್ದಾರಿ ಒತ್ಕೊಳ್ಳೇಬೇಕಾದ್ರೆ ಒತ್ಕೊಂಡಿದ್ದಾರೆ, ಬರ್ತಾರೆ. ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಯಾವ ರೀತಿ ಲಾಸ್ ಆಗುತ್ತೆ? ನನಗೇನು ಗೊತ್ತು? ನನಗೆ ಯಾಕೆ ಲಾಸ್ ಆಗುತ್ತೆ? ಲಾಸ್ ಅನ್ನೋದು ನನಗೆ ಯಾಕಾಗುತ್ತೆ? ಅವ್ರು ಬಂದು ಭಾಷಣ ಮಾಡುತ್ತೆ ನಂಗೆ ಲಾಸ್ ಆಗುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಏನಿದೆ? ಸರ್, ನಿನ್ನೆ ತುಮಕೂರಲ್ಲಿ ದೇವೇಗೌಡರು ಫಂಕ್ಷನ್ ಮಹಿಳಾ ಕಾಂಗ್ರೆಸ್ ಅವರು ಗಲಾಟೆ ಮಾಡಿ ಈಗ ಇವತ್ತಿದಂಥದ್ದು ನಾನು ಯಾವುದೋ ಒಂದು ಹಳೇದು ಯಾವುದೋ ಎಂಥದ್ದು ಡೇವಿಡ್ ರಮೇಶು ಇಲ್ಲ ಎಂಥದ್ದು ಅದು ಆನ್ ಮಾಡಿಕೊಡಪ್ಪ. ಇಲ್ಲಿ ಡಿ ಕೆ ಶಿವಕುಮಾರು ಮಹಾನುಭಾವ ಅವ್ರು ತಾಯಿ ಬಗ್ಗೆ ಏನು ಹೇಳ್ತಾನೆ, ಹೆಂಡತಿ ಬಗ್ಗೆ ಏನು ಹೇಳ್ತಾನೆ, ಅಡ್ವೈಸ್ ಮಾಡ್ತಾರೆ ಮಹಾನುಭಾವ. ಪ್ರತಿ ಕುಟುಂಬದಲ್ಲಿ ಎತ್ತ ತಾಯಿಯಿಂದ ಹಿಡಿದು ಮದುವೆ ಆದಂಥ ಹೆಂಡತಿನಿಂದ ಹಿಡಿದು ಹೆಣ್ಣು ಮಕ್ಕಳು ಹುಟ್ಟಿದರೆ ಅವ್ರ ಮೇಲೆ ನಾವು ಕಣ್ಣು ಹೆಂಗಿಟ್ಟಿರಬೇಕು ಅಂತ ಹೇಳಿ ಮನೆಯಿಂದ ಹೋಗಿ ಸಾಯಂಕಾಲ ಮನೆ ಬರೋವರೆಗೂ ಅವ್ರು ಏನು ಅವರ ಆ್ಯಕ್ಟಿವಿಟೀಸ್ ಏನು ಅಂತ ಪ್ರತಿನಿತ್ಯ ನಾವು ನೋಡಬೇಕು ಅಂತ ಹೇಳಿ ಮಾತಾಡಿರ್ತಕ್ಕಂಥ ಮಹಾನುಭಾವ. ಏನು ಚಪ್ಪಾಳೆ! ಇದು ಆ ವ್ಯಕ್ತಿ ಇರ್ತಕ್ಕಂಥ ಮಾನಸಿಕ ಅಸ್ತತ್ವತೆ. ಈ ವ್ಯಕ್ತಿ ಮಹಿಳೆಯರ ಬಗ್ಗೆ ಗೌರವ ಕೊಡೋಣ, ಇವರಿಂದ ಕಲಿಬೇಕಾ ನಾನು? ಇದಕ್ಕಿಂತಲೇ ಉತ್ತರ ಬೇಕಿಲ್ಲ. ಬನ್ನಿ ಸರ್, ಅದೇ ಅವ್ರು ಹೇಳ್ತಿರೋದು ನಾನು ಯಾವ ಹೆಣ್ಮಕ್ಳು ಜಮೀನು ಬರ್ಸ್ಕೊಂಡಿದ್ದೆ, ಚರ್ಚೆ ಕರೆದಿದ್ದೆ ಕುಮಾರಸ್ವಾಮಿ ಬೇಕಾದರೆ ಯಾವಾಗ ಕರೆದಿದ್ರು? ಫಸ್ಟ್ ಟೈಮ್ ಇದು ಹೇಳಿರೋದು ನಾನು. ಇದು 96-97ರಲ್ಲಿ ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸಾನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದ್ರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ? ಇತಿಹಾಸಗಳಿದೆ. ಚರ್ಚೆಗೆ ರೆಡಿ ಅಂತ. ಚರ್ಚೆಗೆ ಯಾವಾಗ ಕರೆದವ್ರು? ಈಗೇನೋ ನೆನ್ನೆ ಹೇಳ್ತಾರೆ ಚರ್ಚೆ ಮಾಡಬೇಕು ಅಂದರೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಬನ್ನಿ. ಅಯ್ಯೋ ರಾಮನಿಗೆ ಎಷ್ಟು ಕಂತುಗಟ್ಟಲೆ ಡಾಕ್ಯುಮೆಂಟ್ ಅವೆ. ಈಗ ಶಾಂತಿನಗರ ಹೌಸಿಂಗ್ ಸೊಸೈಟಿ ಒರಿಜಿನಲ್ ಸೊಸೈಟಿನೇ ಅದನ್ನು ಡೂಪ್ಲಿಕೇಟ್ ಮಾಡಿ ಡೂಪ್ಲಿಕೇಟ್ ಸೊಸೈಟಿನ ಒರಿಜಿನಲ್ ಮಾಡ್ಕೊಳ್ಳಿಲ್ವಾ? ಈ ದೇಶದಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳನ್ನು ದುಡ್ಡಿನಲ್ಲಿ ಕೊಂಡ್ಕೊಂಡು ಯಾವ ಟೈಮಲ್ಲಿ ಏನು ಬೇಕಾದ್ರೂ ಮಾಡ್ತಕ್ಕಂಥ ವ್ಯಕ್ತಿ. ಸರ್, ಒಕ್ಕಲಿಗ ನಾಯಕತ್ವ ಪಟ್ಟ ತಗೊಳಕ್ಕೆ ಇವೆಲ್ಲ ಮಾತಾ ಕುಮಾರಸ್ವಾಮಿ ಟಾರ್ಗೆಟ್. ಅಯ್ಯೋ, ನಾನು ಒಕ್ಕಲಿಗರ ನಾಯಕತ್ವ ತಗೋತಿದ್ದೀನಿ ಅಂತ ಹೇಳಿದ್ದೀನ? ನಾನು ನನ್ನ ಕೈಲಾದ ಮಟ್ಟಿಗೆ ರಾಜಕಾರಣಕ್ಕೆ ಏನು ಬಂದಿದ್ದೀನಿ, ಜಾತಿಯನ್ನು ಮೀರಿ ಬಡವರು ಅಂತಕ್ಕಂಥ ಬಂದು ನೋಡಲ್ಲ. ಇಲ್ಲಿ ಎಲ್ಲರಿಂದ ಬಂದವ್ರೆ? ಹಿರೇಕೆರೂರಿಂದ ಬಂದವ್ರೆ. ಇಲ್ಲಿ ಅವ್ರ ಕಷ್ಟ ಹೇಳ್ಕೊಳ್ಳಿಕ್ಕೆ. ಕುಮಾರಸ್ವಾಮಿ ಸುಳ್ಳುಗಾರ, ಮೋಸಗಾರ. ಹೌದಪ್ಪ, ಅವ್ರು ಸತ್ಯ ಹರಿಶ್ಚಂದ್ರ ಮೊಮ್ಮಗ. ಅವನು ಪಾಪ ದೊಡ್ಡ ಆಲದಳ್ಳಿ ಮುಂದೆ ಹುಟ್ಟಿದಾಗ ಸತ್ಯ ಹರಿಶ್ಚಂದ್ರ ಬಂದು ನೀನು ಸುಳ್ಳು ಹೇಳಿದೆ, ಸತ್ಯನೇ ನುಡಿಬೇಕಪ್ಪ ಅಂತ ಆಶೀರ್ವಾದ ಮಾಡಿ ಹೋಗಿರೋದು.